ಲಂಗ ಹಾಕೊಂಡ್ಬಿಟ್ಟಿದ್ರು ಹುಡುಗ. ಬನ್ನಿ 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 ಬನ್ನಿ, ಶೂ ತಗೊಳ್ಳಿ, ಚಪ್ಪಲಿ ತಗೊಳ್ಳಿ. ವಿಶ್ವ ಮಾನವ ಅಂದ್ರೆ ಇವನೇ ಗುರು. ಕ್ಯಾಮ್ರಾ ಎಲ್ಲಿಂದ ಹುಡುಕ್ತಾ ಇರಿ, ಕ್ಯಾಮ್ರಾಗೆ ಮಾತಾಡ್ತಾ ಇರೋದೇ ಮರ್ತೋಗಿದ್ದೀನಿ. ಎಂತ ಬುದ್ಧಿವಂತರು ನೋಡ್ರಿ ಇವರು. ಕರ 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 ಕರ, ವಾಟ್ ಇಸ್ ಕರಕರ ಅಂತ ಕೇಳ್ತಾರೆ. ಕರಕರ ಮೀನ್ಸ್ ಕರಕರ. ಗಂಟೆ ಹೊಡಿತಾರೆ ಯುವಕ. ಬಟ್ಟೆ ಅಂಗಡಿ ಜೊತೆ ಊಟದ ಅಂಗಡಿ, ಯಾವ ತರ ಗುರು ಇದು? ಸ್ನೇಕ ಹಾವಿನ ಎಣ್ಣೆ ಅಂತ. ಹೌದ್ರಿ, ಹಾವನ್ನೇ ಹಾಕ್ಬಿಟ್ಟಿದ್ದಾನೆ ಒಳಗೆ. ಇದು ಎಷ್ಟೋ ದೇಶದಲ್ಲಿ ಬ್ಯಾನ್. ಬ್ರೋ ನೋಡಿ ಖತರ್ನಾಕ್ ಆಗಿದ್ದಾರೆ. ಈ ಕಣ್ಗಳಲ್ಲಿ ಇನ್ನು ಏನೇನ್ ನೋಡ್ಬೇಕು ಒಬ್ರು. ಶುಭೋದಯ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಬಾವಳರಾಮ್. ನಾನಿದ್ದೀನಿ ಫಿಲಿಪೀನ್ಸ್ ದೇಶದಲ್ಲಿ. ಸಿಟಿ ನೋಡಿ ನೋಡಿ ಬೋರ್ ಆಯಿತು, ಸ್ಲಮ್ ನೋಡಿ ನೋಡಿ ಬೋರ್ ಆಯಿತು, ಜನಗಳನ್ನ ನೋಡಿ ನೋಡಿ ಬೋರ್ ಆಯಿತು. ಈಗ ನಾವು ಹೋಗೋಣ ಸಿಟಿಯಿಂದ ಆಚೆ ಒಂದು 2 hours ಜರ್ನಿ ಮಾಡಿಕೊಂಡು ಜಗತ್ತನ್ನು ಬೇರೆ ದೃಷ್ಟಿಯಲ್ಲಿ ಪ್ರಾಕೃತಿಕವಾಗಿ ನೋಡೋಣ. ತಗತಾಯ್ ಅಂದ್ಬಿಟ್ಟು ಒಂದು ಡೇ ಟ್ರಿಪ್ ಇದೆ. ನೀವುಗಳು ಅಷ್ಟೇ ಫಿಲಿಪೀನ್ಸಿಗೆ ಬಂದಾಗ ಬರೀ ಮನಿಲ್ಲಾ ನೋಡಿದ್ರೆ ಸಾಕಾಗಲ್ಲ ಅಲ್ವಾ? ಈಗ ಬೆಂಗಳೂರಲ್ಲಿದ್ದವರು ನಂದಿ ಹಿಲ್ಸ್ಗೆ ಹೋಗ್ತಾರಲ್ಲ, ಆ ಥರ ಫಿಲಿಪೀನ್ಸ್ ದೇಶದವರು ವೀಕೆಂಡ್ ಆದರೆ ಅಥವಾ ಬೋರ್ ಆದರೆ ಇಲ್ಲಿಂದ 2 ಗಂಟೆ ದೂರ ಇರುವಂತಹ ತಗತಾಯಿಗೆ ಹೋಗ್ತಾರೆ. ಇದಕ್ಕೆ ನೀವು ಪ್ರೈವೇಟ್ ಟ್ಯಾಕ್ಸಿಲಿ ಹೋಗ್ಬೋದು, ಅಥವಾ ನಿಮ್ಮದು ಸ್ವಂತವಾದ ಬೈಕ್ ಇದ್ರೆ ಹೋಗ್ಬೋದು, ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಸಾರ್ವಜನಿಕ ಸಾರಿಗೆ ಮೂಲಕ ಕೂಡ ಹೋಗ್ಬೋದು. ಇವತ್ತು ನಾನು ನಿಮಗೆ ಸಾರ್ವಜನಿಕ ಸಾರಿಗೆಯ ಮೂಲಕ ಹೇಗೆ ಈ ಒಂದು ಜಾಗಕ್ಕೆ ತಲುಪಬೇಕು, ಅಲ್ಲಿ ಏನೇನು ಮಾಡ್ಬೋದು, ನೇಚರ್ ಹೇಗಿದೆ, ಪ್ರತಿಯೊಂದು ವಿವರಣೆ ಮಾಡ್ತೀನಿ. ಖರ್ಚು ವೆಚ್ಚ ಕೂಡ ಹೇಳ್ತೀನಿ. ಬನ್ನಿ ಹೊರಡೋಣ. ಇಲ್ಲಿಂದ ಫಸ್ಟು ನಾನು ಒಂದು 2-wheeler ಟ್ಯಾಕ್ಸಿಯನ್ನು ತೊಗೊಂಡು ಬಸ್ ಸ್ಟಾಪ್ ಕಡೆಗೆ ಹೋಗಬೇಕು. ಫಸ್ಟ್ ಕೆಲಸ ನೀವೇನು ಮಾಡಬೇಕು ಅಂದರೆ, ಹೊರಡುವಂತಹ ದಿವಸ ಬೇಗ ಒಂದು 6 ಗಂಟೆ 7 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲಿಂದ DLTB ಬಸ್ ಟರ್ಮಿನಲ್ಗೆ ಒಂದು ಜೀಪ್ನಿನೋ ಅಥವಾ ಒಂದು 2-wheelerನೋ ತೊಗೊಂಡು ಹೋಗಬೇಕು. ಗ್ರ್ಯಾಬು, ಅಂಕಾಸು, ಹಾಗೆ ಜಾಯ್ ರೈಡ್ ಅನ್ನೋ ಅಪ್ಲಿಕೇಶನ್ಸ್ನ ಹಾಕೊಳ್ಳಿ. ಯಾವುದ್ರಲ್ಲಿ ಸಿಗುತ್ತೋ ಅದರಲ್ಲಿ ಹೋಗ್ಬೋದು. DLTB ಟರ್ಮಿನಲ್ ಹೋದ್ಮೇಲೆ ಮುಂದೆ ಏನು ಪ್ರಕ್ರಿಯೆ ಅಂತ ಹೇಳ್ತೀನಿ. ಮುಂದೆ ನೋಡಿ ನಮ್ಮ ಜಾಯ್ ರೈಡ್. ಬ್ರದರ್ ಕೇಳ್ತಾ ಇದ್ದಾರೆ, ನಿಮ್ಗೆ ಹೆಂಗೆ ಗೊತ್ತು ಈ ಥರ ಲೋಕಲ್ ವಿಷಯಗಳು ಅಂತ? ಅದಕ್ಕೆ ಹೇಳಿದೆ, ಗೂಗಲ್ ಬಹಳ ವಿಶಾಲ. ಇವಾಗ ChatGPT ಮತ್ತು ಎಷ್ಟೊಂದು ಅಪ್ಲಿಕೇಶನ್ಸ್ ಬಂದಿದೆ, ಯಾವುದ್ರಲ್ಲಿ ಕ್ವಶನ್ ಕೇಳಿದ್ರು ಆನ್ಸರ್ ಸಿಗುತ್ತೆ ಅಂತ. ಬೆಳಗ್ಗೆ ಎಕ್ಸಸೈಸ್ 29 ನಿಮಿಷ ತೋರಿಸ್ತದೆ. ಎಷ್ಟೊಂದು ಜನ ಈಗ ಪಾರ್ಟಿಗಳನ್ನ ಮುಗಿಸ್ಕೊಂಡು ವಾಪಸ್ ಮನೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದೆ, ಈ ರೇಂಜಿಗೆ ಪಾರ್ಟಿ ಮಾಡಬೇಡಿ. ಪಾರ್ಟಿ ಮಾಡಬೇಕು, ಒಂದು 2-3 hours ಪಾರ್ಟಿ ಮಾಡಬೇಕು, ಮನೆಗೆ ಹೋಗಿ ಬಾಚ್ಕೋಬೇಕು, ಬೆಳಗ್ಗೆ ಹೇಳ್ಬೇಕು, ಬೆಳಗ್ಗೆಯಿಂದನೇ ಉತ್ತಮವಾದ ಕೆಲಸಗಳನ್ನ ಶುರು ಮಾಡಬೇಕು. ಏನಂತೀರಾ? ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಮೂವತ್ತ 6 ನಿಮಿಷದ ನಂತರ ನಾವು ಬಂದಿದ್ದೀವಿ DLTB ಬಸ್ ಸ್ಟಾಪ್ಗೆ. ಇದು ಇನ್ನೊಂದು ನಗರ, ಮೆಟ್ರೋ ಮನಿಲಾಲಿರುವಂತಹ ಇನ್ನೊಂದು ನಗರ. ಬಸ್ಸಲ್ಲಿ ಯಾವ ರೀತಿಯ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನೋಡಿ. ಸ್ಟೂಡೆಂಟ್ಸ್ಗೆ 20%, ಯೂನಿಫಾರ್ಮ್ಡ್ ಅಂದರೆ ಆರ್ಮಿ, ಹಾಸ್ಪಿಟಲ್ಸ್, ಬೇರೆ ಬೇರೆ ಕಡೆ ಕೆಲಸ ಮಾಡೋರಲ್ಲಿ, ಗೌರ್ಮೆಂಟ್ ಕೆಲಸ ಮಾಡೋರಲ್ಲಿ 20%, ಸೀನಿಯರ್ ಸಿಟಿಸನ್ಸ್ 20%, 4 ರಿಂದ 7 ವರ್ಷ ಅರ್ಧ ದರ. Next time you go here, visit in the Philippines, don't ask Google, ask local. ಥ್ಯಾಂಕ್ ಯು ಬ್ರೋ. ಒಂದು ಚಿಕ್ಕ ಮಿಸ್ಟೇಕ್ ಆಗೋಗಿದೆ. ನಮ್ಮ ತಗಾಯ್ತಾಯಿ ಟ್ರಿಪ್ಪು ಕ್ಯಾನ್ಸಲ್ ಆಗ್ತಾ ಇದೆ, ಯಾಕೆಂದರೆ ಲೇಟ್ ಆಗೋಯ್ತು. ತಪ್ಪು ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಇಲ್ಲಿಂದ ವಾಪಸ್ಸು ಇನ್ನೊಂದು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ನಾನು ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಇವತ್ತು ಆಗಲ್ಲ. ಸೊ ಈ ಒಂದು ಡೇ ಟ್ರಿಪ್ಪನ್ನು ಮುಂದೆ ಹಾಕ್ತಾ ಇದ್ದೀವಿ, ಯಾಕೆಂದರೆ ನಾಳೆ ನಾನು ಫಿಲಿಪೀನ್ಸಿಂದ ಹೊರಡ್ತಾ ಇದ್ದೀನಿ ಥೈಲ್ಯಾಂಡ್ ದೇಶಕ್ಕೆ. ಅದು ಯಾಕೆ ಅಂತ ದಾರಿಲಿ ಹೇಳ್ತೀನಿ. ಅಯ್ಯೋ, ಏನೋ ಮಾಡಲು ಹೋಗಿ ಏನೋ ಆಗಿದೆ ನೀನು, ಏನೋ ಮಾಡಲು ಹೋಗಿ ಏನೋ ಆಯಿತು. ಏನು ಮಾಡೋಕ್ಕಾಗಲ್ಲ, ಕೆಲವು ಸಲ ಹಿಂಗೆ ಆಗ್ಬಿಡುತ್ತೆ ಟ್ರಾವೆಲಲ್ಲಿ. ಎಷ್ಟೇ ಎಕ್ಸ್ಪೀರಿಯನ್ಸ್ ಟ್ರಾವೆಲರ್ ಆದ್ರೂ ಅದೇ ಬ್ರದರ್ ಹೇಳ್ತಾ ಇದ್ರು, ಬರೀ ಗೂಗಲ್ ಮಾಡಬೇಡಿ, ಲೋಕಲ್ನ ಕೂಡ ಕೇಳಿ ಅಂತ. 90% ನಾನು ಲೋಕಲ್ನ ಕೇಳ್ತೀನಿ. ಈ ಸಲ ಫಸ್ಟ್ ಟೈಮ್ ಕೇಳಲಿಲ್ಲ.
ನಾವು ನಿಂತಿದ್ದೀವಿ ಕ್ಯುಆಪೋ ಚರ್ಚ್ ಅಂದ್ಬಿಟ್ಟು. ಇದು ಮೆಟ್ರೋ ಮನಿಲಾದ ಅತ್ಯಂತ ಫೇಮಸ್ ಆದ ಚರ್ಚು, ಬಹಳ ಐತಿಹಾಸಿಕ ಚರ್ಚು. ಇಲ್ಲಿ ಒಂದು ಮೂರ್ತಿ ಇದೆ ಜೀಸಸ್ದು, ಅದನ್ನು ನೋಡೋದಕ್ಕೆ ಬಹಳ ಜನ ಬರ್ತಾರೆ. ಆದರೆ ಎಲ್ಲದಕ್ಕಿಂತ ಮುಖ್ಯ ಇದರ ಆಚೆ ಇರುವಂತಹ ವಾತಾವರಣ. ಇಲ್ಲಿ ಸಖತ್ತಾಗಿರೋ ಫುಡ್ ಸ್ಟ್ರೀಟು ಮತ್ತು ತುಂಬ ಲೋಕಲ್ ಕಲ್ಚರ್ ಸಿಗುತ್ತಂತೆ ನೋಡೋದಕ್ಕೆ. ಅದನ್ನು ತೋರಿಸ್ತೀನಿ ಬನ್ನಿ. ಮೇಡಮ್, ಇದು ದೇವರಿಗೋಸ್ಕರ ಹೂವನ್ನು ಅರ್ಪಣೆ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ. ಮೇಡಮ್, ಇದು ಸೇಮ್ ನಮ್ಮ ಮಲ್ಲಿಗೆ ಹೂ ಥರ. ಪೀಪಲ್ ಪುಟ್ ಆನ್ ಜೀಸಸ್ ದಿಸ್ ಒನ್. ಹಾಂ, ಓ ಓಕೆ. ಯು ಮೇಕ್ ಇಟ್ ಅಟ್ ಯುವರ್ ಹೋಮ್. National flower. ವಾಟ್ ಈಸ್ ದ ನೇಮ್ ಆಫ್ ದಿಸ್? Sampagita. ಸಂಪಗೀತ. ಇಟ್ಸ್ ದ ನ್ಯಾಷನಲ್ ಫ್ಲವರ್. Yes. ಹಾಂ, ಸಂಪಿಗೆ ಮೋಸ್ಟ್ಲಿ ಅದೇನಿರಬೇಕು. ಹಾಂ, ಹೌದು ರೀ, ಸಂಪಗೀತ ಅಂದರೆ ಸಂಪಿಗೆ. ಇದನ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ. ಸಂಪಗೀತ. ಮತ್ತು ವಾಟ್ ಇಸ್ ದಿಸ್ ಒನ್? Sampagita. Kamya. ಓ, ದ ಸ್ಮಾಲ್ ಆ್ಯಂಡ್ ದ ಬಿಗ್. Ito, ಹಾಂ, ಓಕೆ. ಮೊಗ್ಗು ಮತ್ತು ದೊಡ್ಡ ಹೂವು. ಥ್ಯಾಂಕ್ ಯು ಮಾ. ನೋಡಿ, ಇಲ್ಲಿ ದೊಡ್ಡ ಸ್ಟ್ಯಾಚು ಒಳಗಿದೆ ಇನ್ನೊಂದು. ಇದು ಆಚೆ ಕಡೆಯಿಂದ ನೋಡ್ಬೋದು ಹೇಗಿದೆ ಈ ಜಾಗ ಅಂತ. ಶುಕ್ರವಾರದ ಸಮಯದಲ್ಲಿ ಇಲ್ಲಿ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನಗಳಿರ್ತಾರಂತೆ. ಇವತ್ತು ವೀಕ್ ಡೇ ಆದ್ರೂ ಮಠ ಮಧ್ಯಾಹ್ನ ಇನ್ನೂ ಸರಿ ಸುಮಾರು ಸಮಯ ನೋಡಿ ಹೇಳ್ತೀನಿ, 11:45 12 ಗಂಟೆ ಆದರೂ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು ನೀವು. ಇಲ್ಲಿ ಅಮ್ಮ ಎಷ್ಟು ರೀತಿಯ ಕ್ಯಾಂಡಲ್ ಇಟ್ಕೊಂಡಿದ್ದಾರೆ. ಕ್ಯಾಂಡಲ್ ಲುಕಿಂಗ್ ವೆರಿ ನೈಸ್, ಕಲರ್ಫುಲ್ ಕ್ಯಾಂಡಲ್ಸ್. ಕ್ರಯಾನ್ಸ್ ಥರ ಇದೆ, ನಮ್ಮ ಪೆನ್ಸಿಲ್ ಕ್ರಯಾನ್ಸ್ ಇರುತ್ತಲ್ಲ ಆ ರೀತಿ ಥರವಾದ ವಿಧವಾದ ಕ್ರಯಾನ್ಸನ್ನು ನೀವು ಇಲ್ಲಿ ನೋಡ್ಬೋದು. ಕ್ರಯಾನ್ಸ್ ಅಲ್ಲ, ಸರಿ, ಕ್ಯಾಂಡಲ್ನ ಇಲ್ಲೂ ಕೂಡ ಉರಿಸ್ತಾ ಇದ್ದಾರೆ ನೋಡಿ. ಅದರ ಮೇಣ ಕರಗಿ ಒಳಗೆ ಬಿದ್ದಿದೆ. ಹಾಗೆ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಂದಂತಹ ಎಲ್ಲ ಜನಗಳು. ಹಾಯ್, ನೈಸ್ ಹೇರ್ ಸ್ಟೈಲ್. ಚೆನ್ನಾಗಿ ಕಟ್ಕೊಂಡಿದ್ದಾರೆ ಕೂದಲು. ಇಲ್ಲಿ ಯೇಸುಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಮೂರ್ತಿಗಳು ಮತ್ತು ಜ್ಯುವೆಲರಿ ಶಾಪ್ ಥರ ಇಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಈ ಒಂದು ಜಾಗ ತುಂಬಾ ರಿಲಿಜಿಯಸ್ ಪ್ರಾಮಿನೆನ್ಸ್ ಇರುವಂತಹ ಜಾಗ ಅಂತಲೇ ಹೇಳ್ಬೋದು. ಒಂಥರ ಬೇರೆ ಫೀಲ್ ಇದೆ ನೋಡಿ ಈ ಜಾಗಕ್ಕೆ. ಎಲ್ಲ ಕಡೆ ದೀಪಗಳು ಉರಿತಾ ಇದೆ, ಎಲ್ಲ ಕಡೆ ಜನರು ಕ್ಯಾಂಡಲ್ನ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಹೆಂಗಸರು. ಇಷ್ಟುದ್ದ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರೂ ನಿಮಗೆ ಕ್ಯಾಂಡಲ್ ಮಾರಾಟಗಾರರು ಸಿಗ್ತಾರೆ. ಈ ಥರ ಕಲರ್ಫುಲ್ ಆಗಿರೋ ಕ್ಯಾಂಡಲ್ ಮಾರಾಟಗಾರರನ್ನು ನಾನು ಯಾವತ್ತೂ ನೋಡಿರಲಿಲ್ಲ, ಮೊಟ್ಟ ಮೊದಲ ಸಮಯ. ಇದನ್ನು ನೋಡಿದ್ರಲ್ಲ, ಅದರ ಸಂಪೂರ್ಣವಾದ ಹೂವಿನ ರಾಶಿ. ನೈಸ್. ಯಾರು ಇವನು ಅಂತ ನೋಡ್ತಾ ಇದ್ದಾರೆ. ಓ, ಇಲ್ಲೆಲ್ಲ ದೇವರಿಗೆ ಸಂಬಂಧಪಟ್ಟಂಗೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಇದಕ್ಕೂ ಕೂಡ ಅರ್ಥ ಇದೆ ನೋಡಿ. ಇಲ್ಲಿ ರೈನ್ಬೋ ಅಂದರೆ ವಿಶಿಂಗ್ ಕ್ಯಾಂಡಲ್. ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ದರೆ ಅದನ್ನು ಮಾಡ್ಕೊಳ್ಳೋದು, ಅಂದರೆ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ. ವೈಟ್ ಅಂದರೆ ಬರ್ತ್ಡೇ ಮತ್ತು ಥ್ಯಾಂಕ್ಸ್ ಗಿವಿಂಗು. ಬ್ಲೂ ಅಂದರೆ ಶಾಂತಿ, ನಿಮ್ಮ ಮನಸ್ಸಿನ ಶಾಂತಿಗೆ. ಆರೆಂಜ್ ಕೇಸರಿ ಅಂದರೆ ಸಕ್ಸಸ್, ಗ್ರೀನ್ ಅಂದರೆ ಮನಿ ಮತ್ತು ಬಿಸ್ನೆಸ್ಗೆ. ರೆಡ್ ಅಂದರೆ ಫ್ಯಾಮಿಲಿ ಹೆಲ್ತ್ಗೆ. ಯೆಲ್ಲೋ ಸೋಲ್ ಆ್ಯಂಡ್ ಸ್ಪಿರಿಟ್ಗೆ. ಪಿಂಕ್ ಲವ್ ಲೈಫ್ಗೆ. ಪಿಂಕ್ ಎಲ್ಲರಿಗೂ ಬೇಕು ರೀ. ಪೀಚ್ ಸ್ಟೂಡೆಂಟ್ಸ್ ಮತ್ತು ಎಕ್ಸಾಮ್ಸ್ಗೆ. ನೋಡ್ರಿ, ಪೀಚ್ ಕಲರು ದೇವರು ಕೊಟ್ಟರೆ ನಿಮಗೆ ಎಕ್ಸಾಮ್ಸಲ್ಲಿ ಪಾಸ್ ಮಾಡಿಸ್ತಾನೆ. ಬ್ರೌನು ಟ್ರಾವೆಲ್ ಆ್ಯಂಡ್ ಫಾರ್ಚೂನ್. ಅಯ್ಯೋ, ಹಾಗಾದ್ರೆ ನಾವು ಬ್ರೌನ್ ಇರಬೇಕು, ಅದಕ್ಕೆ ನಮ್ಮನ್ನ ಈ ಲೆವೆಲ್ಗೆ ಟ್ರಾವೆಲ್ ಮಾಡಿಸ್ತಾ ಇರೋದು. ವಯೋಲೆಟ್ ಮೆಟೀರಿಯಲ್ ಗ್ರೋತ್ ಅಂದರೆ ಕಾಸ್ಗೆ. ಬ್ಲ್ಯಾಕ್ ಅಂದರೆ ಕಾನ್ಸೈನ್ಸ್, ಒಳ ಮನಸ್ಸು. ಮರೂನ್ ಅಂದರೆ ಏನೋ ಗೊತ್ತಿಲ್ಲ. ಸೊ ಇದು ಇಲ್ಲಿನ ಕ್ಯಾಂಡಲ್ ಮೆನು. ಯಾವ್ಯಾವ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಕ್ಯಾಂಡಲ್ ಹಚ್ಚಬೇಕು ಅಂತ ವೆರಿ ಕ್ಲಿಯರ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಮೇಡಮು. ವೆರಿ ಗುಡ್. ಅದ್ರ ತಕ್ಕಂತೆ ನೀವು ಇಲ್ಲಿ ಕ್ಯಾಂಡಲ್ಸ್ ತೊಗೊಳ್ಳೋದು, ಒಳಗೆ ಹೋಗಿ ಹಚ್ಚೋದು. ಬ್ರೋ, ಯು ಹ್ಯಾವ್ ಟು ಲೈಟ್ ಕ್ಯಾಂಡಲ್ ಇನ್ಸೈಡ್ ಚರ್ಚ್ ಆರ್ ಔಟ್ಸೈಡ್ ಚರ್ಚ್? ವೇರ್? ಓ, ಹಿಯರ್ ಓನ್ಲಿ. ಸೊ ಯು ಬೈ ಹಿಯರ್ ಆ್ಯಂಡ್ ಯು ಲೈಟ್ ಹಿಯರ್. ಮತ್ತೇನು ಅಂದರೆ ಇವರೇ ಅಂದರೆ ಏನು ನೋಡ್ರಿ, ಎಂಥ ಬುದ್ಧಿವಂತರು ನೋಡ್ರಿ ಇವರು. ಕ್ಯಾಂಡಲ್ ಮಾರಾಟಗಾರರು ಎಷ್ಟು ಬುದ್ಧಿವಂತರು ನೋಡಿ. ಮೇಣವನ್ನು ಕೂಡ ಆಚೆ ಕಡೆ ತೊಗೊಂಡು ಹೋಗಿ ಬಿಡ್ತಾ ಇಲ್ಲ. ಇಲ್ಲಿ ವಸ್ತುವನ್ನು ಮಾರ್ತಾ ಇದ್ದಾರೆ, ಅಂದರೆ ಕ್ಯಾಂಡಲ್ನ ಮಾರ್ತಾ ಇದ್ದಾರೆ, ಮೇಣದ ಬತ್ತಿಯನ್ನು. ಆ ಮೇಣವನ್ನು ಇಲ್ಲೇ ಹಚ್ಚಬೇಕಂತೆ, ಮೇಣದ ಬತ್ತಿಯನ್ನು. ಆ ಮೇಣವನ್ನು ಮತ್ತೆ ಇಲ್ಲೇ ಕರಗಿಸಿ ಮತ್ತೆ ಆ ಮೇಣದಿಂದ ಮತ್ತೆ ಇನ್ನೂ ಮತ್ತೆ ಕ್ಯಾಂಡಲ್ ಮಾಡಿ ಇಲ್ಲೇ ಮಾರ್ತಾರೆ. ಸೊ ಇವರು ಬ್ಲ್ಯಾಕ್, ಮನಸ್ಸೊಳಗೆ ಏನೋ ಪ್ರಾಬ್ಲಮ್ ಇರೋದನ್ನು ಹಾಕಿದ್ದಾರೆ, ಅದಕ್ಕೋಸ್ಕರ ಈ ಬ್ಲ್ಯಾಕ್ ಕ್ಯಾಂಡಲ್ಲು. ಓಕೆ, ನೋಡ್ರಿ ಹೆಂಗಿರುತ್ತೆ ಬೇರೆ ಬೇರೆ ಪ್ರದೇಶದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿಯ ಆಚಾರ ವಿಚಾರ ಇರುತ್ತೆ ಅಂತ ನೋಡ್ಬೋದು. ಸೊ ಬ್ರೋ, ವಾಟ್ ಈಸ್ ಯೋರ್ ಪ್ರಾಬ್ಲಮ್?
No problem. Why are you buying the candle? For Thanksgiving. Thanksgiving. So say thanks to God. Yeah. Huh? So this is Thanksgiving candle. No. I will have to light this one, Okay. and I have to pray for our God. Okay. I have to pray You do it every day or once a week? every time I go here. Every time. How many times do you come? Sometimes because I'm not from here. Oh, you're from outside. Other, So is this a very important church? This is a very important church. Okay. Show me how you do it. You're going to light now? I know you're Indian. Yeah. ಹೆಂಗೆ ಇವ್ರ ಆಚಾರ ವಿಚಾರ ತಿಳ್ಕೊಳ್ಳೋಣ. ಮೇಡಮ್ ನೋಡಿ ಇಲ್ಲೇ ಮಾರಿದ್ರು, ಇಲ್ಲೇ ಅದನ್ನು ಕರಗಿಸಿ ಇಲ್ಲೇ ಮತ್ತೆ ಮಾಡ್ತಾರೆ ಕ್ಯಾಂಡಲ್ನ. ಎಷ್ಟೋ ಸಿಮಿಲಾರಿಟೀಸ್ ಅನ್ಸುತ್ತೆ. ಈಗ ನಮ್ಮಲ್ಲೂ ಕೂಡ ಹೋಮ ಹವನ ಮಾಡ್ತೀವಿ, ನಾವು ಕೂಡ ದೇವ್ರ ಮುಂದೆ ದೀಪವನ್ನು ಹಚ್ತೀವಿ, ತುಪ್ಪದ ದೀಪ, ಎಳ್ಳೆಣ್ಣೆ ದೀಪ, ಶನಿಗೊಂದು ದೀಪ, ಅದಕ್ಕೊಂದು ದೀಪ. ಅದೇ ಥರ ಇಲ್ಲೂ ಕೂಡ ಅದೇ ಥರ ಆಚಾರ ವಿಚಾರ, ಬಟ್ ಸ್ವಲ್ಪ ಸ್ಟೈಲ್ ಡಿಫ್ರೆಂಟ್ ಅಷ್ಟೇ. ದೇವ ನೋಡಿ ಪ್ರಾರ್ಥನೆ ಮಾಡ್ತಾರೆ. ದೇವನೊಬ್ಬ ನಾಮ ಹಲವು. ಪುಟ್ಟ ಮಗು ರೈನ್ಬೋ ಕ್ಯಾಂಡಲ್. ಹೀಸ್ ರೈಟ್ ಲೈಟಿಂಗ್ ರೈನ್ಬೋ ಕ್ಯಾಂಡಲ್ ರೈಟ್. ಇದು ರೈನ್ಬೋ ಕ್ಯಾಂಡಲ್ ಅಂದರೆ ಎಲ್ಲ ಕಲರು ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಅವನ ಕೈಯಲ್ಲಿ ಹಚ್ಚಿಸಿ ಅದಾದ್ಮೇಲೆ ಅದ್ರೊಳಗೆ ಇಟ್ಬಿಡ್ತಾರೆ. ವೆರಿ ನೈಸ್, ವೆರಿ ನೈಸ್. ಗುಡ್ ಕಲ್ಚರ್, ಡಿಫ್ರೆಂಟ್ ಕಲ್ಚರು. ಇಲ್ಲಿ ಸೊಪ್ಪು ಸದೆ ಎಲ್ಲ ಮಾಡ್ತಾ ಇದ್ದಾರೆ. ಇದೇನು ಸೊಪ್ಪು? ವಾಟ್ ಈಸ್ ದಿಸ್ ಸೊಪ್ಪು ಮೇಡಮ್? ಫಾರ್ ಈಟಿಂಗ್? For eating. This one? For medicine. For what? Herbal medicine. All of this. No, for what? Stomach, hair. For Stone problem, yeah? kidney failure. You know everything? You are like doctor. What is for kidney? This one. How should you eat You it? wash first and then you boil them. Okay. ಬೇಯಿಸ್ಬೇಕಂತದನ್ನ ನೀರಲ್ಲಿ. You can drink as a coffee. ಆಮೇಲೆ ಟೀ ಥರ ಕುಡಿಯೋದು. ಓಕೆ. ವಾಟ್ ಈಸ್ ದಿಸ್ ಫಾರ್ ಮೇಡಮ್? It's that called tawa-tawa. It's used for dengue. If ಓ ಡೆಂಗಿಗಾ? ಡೆಂಗಿ ಜ್ವರ ಬಂದರೆ. hemoglobin or platelet. ಓಕೆ. ಓ ಪ್ಲೇಟಿಲೆಟ್ಟು ಮತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಆದರೆ ಇದು. ಮೇಡಮ್ ದಿಸ್ ಒನ್ ಮೇಡಮ್ ಗೌಟಿಗೆ, ಯೂರಿಕ್ ಆ್ಯಸಿಡ್ಗೆಲ್ಲ ಇದಕ್ಕೆ ಸೂಪರ್ ಅಂತ ಇದು ಪರಾಗಿಸ್. ಮೇಡಮ್ ಇದು ಹಾವು ಥರ ಇದೆಯಲ್ಲ ಇದು? ಡಯಾಬಿಟೀಸ್ಗೆ ಯೂಸ್ ಆಗುತ್ತಂತೆ ಇದು. ಇಟ್ ರಿಯಲಿ ವರ್ಕ್ಸ್? Yes, it works. Amazing. I'm so happy to know that. In India also we have many herbs in Ayurveda, but I'm happy to see that it is there in your culture too. Called sampalukan. Sampalukan. Okay, what is it used for? Stone breaker. For kidney stones. Big. How many days you should take it? Kidney stone ಅನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತಂತೆ. Just 2 to 3 days. Yes. There is a result. So where does it come from, all of this? From the villages? It's come from the province. Provinces. ಹಳ್ಳಿಗಳಿಂದ ಬರುತ್ತಂತೆ. Wow, you are doing really good job of helping people. Thank you so much for explaining everything to me. Thank you ma'am. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ. ಈಗ ನಾವು ನಮ್ಮ ಮನೆಗಳಲ್ಲಿ ಕ್ಯಾಲೆಂಡರ್ ತೊಗೊಂಡು ಹೋಗ್ತೀವಲ್ವಾ, ಹಿಂದೂ ದೇವತೆಗಳ ಕ್ಯಾಲೆಂಡರು. ಅದೇ ರೀತಿ ಇವರು ಜೀಸಸ್ಸು ಮತ್ತು ಜೀಸಸ್ ತಾಯಿ ಅವರ ಕ್ಯಾಲೆಂಡರ್ಗಳನ್ನು ಇವ್ರ ಮನೆಗಳಲ್ಲಿ ಹಾಕೋತಾರೆ. ಯಾಕಂದರೆ ಇವರೆಲ್ಲ ಆಲ್ಮೋಸ್ಟ್ ಈ ದೇಶದಲ್ಲಿ 90% ರೋಮನ್ ಕ್ಯಾಥಲಿಕ್ಸು, 92% to 93% ಕ್ರಿಶ್ಚಿಯನ್ಸು. ಸೊ ಯೋಚನೆ ಮಾಡಿ, ಅದರಲ್ಲೇ ಕ್ರಿಶ್ಚಿಯಾನಿಟಿ ಧರ್ಮ ಎಷ್ಟು ಈ ದೇಶದಲ್ಲಿ ಫಾಲೋ ಮಾಡಲಾಗತ್ತೆ ಅಂತ. ಚರ್ಚ್ ಆಚೆನೆ ಚಿಕ್ಕದಾದ ಕ್ಯಾಂಟೀನ್ ಕೂಡ ಇದೆ. ಇಲ್ಲಿ ಸ್ಪ್ರಿಂಗ್ ರೋಲು, ಗಂಜಿ, ಟೋಫು ಎಲ್ಲ ಮಾರಲಾಗ್ತದೆ. ಟೋಫು, ಗಂಜಿ, ಇದು ಗಂಜಿ ಅನ್ನ ಮತ್ತು ಮೊಟ್ಟೆ, ಇದೆಲ್ಲ ಆರೋಗ್ಯಕರ ತಿಂಡಿಗಳು. ಬಟ್ ಎಷ್ಟು ಕ್ಲೀನಾಗಿರುತ್ತೆ ಇಲ್ವಾ ಗೊತ್ತಿಲ್ಲ. ಬಟ್ ಬಿಸಿ ಬಿಸಿಯಾಗಿದ್ದರೆ ನೀವು ಟ್ರೈ ಮಾಡಿ ತಿನ್ಬೋದು. ತಣ್ಣದಾಗಿರೋದನ್ನು ಯಾವುದೂ ತಿನ್ನಬೇಡಿ. ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಸಮಯಕ್ಕೆ ಬೇರೆ ಬೇರೆ ಹವಳ ಮುತ್ತು ರತ್ನ ಎಲ್ಲ ಡೂಪ್ಲಿಕೇಟು, ಚೈನಾಯಿಂದ ಬರುತ್ತೆ. ಆದರೂ ಒಂದು ನಂಬಿಕೆ. ಜಗತ್ತು ನಡೆಯೋದು ನಂಬಿಕೆ ಮೇಲೆ ರೀ. ಅದಕ್ಕೆ ಹೇಳೋದು, ಯಾರನ್ನು ನಂಬ್ತೀಯೋ ಬಿಡ್ತೀಯೋ, ಅಹಂ ಬ್ರಹ್ಮಾಸ್ಮಿ. ನಿಮ್ಮನ್ನು ನೀನು ನಂಬು. ನಿನ್ನನ್ನು ನೀನು ನಂಬಿದ್ರೆ ಇಡೀ ಜಗತ್ತು ನಿನ್ನ ನಂಬುತ್ತೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಯಾರೂ ನಿನ್ನ ನಂಬಲ್ಲ. ನೀನು ಕೂಡ ಜಗತ್ತನ್ನು ಒಳ್ಳೆಯ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಹಂ ಬ್ರಹ್ಮಾಸ್ಮಿ. Shy girl. Hi. It's beautiful. Yeah. ಬ್ರಾಕೊಲಿ, ಅದನ್ನು ತೊಂಪಾಕ್ ಅಂತ ಹೇಳ್ತಾರೆ.
ಪರವಾಗಿಲ್ಲ, ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ತಂಪೋಕ್. ಒಂದೇ ಮಾರ್ಕೆಟಲ್ಲಿ ಚರ್ಚ್ ಪಕ್ಕ ಎಲ್ಲ ಇದೆ ರೀ, ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಹಂಗಿದೆ ಈ ಜಾಗ ನೋಡಿ. ಆ್ಯಕ್ಚುಲಿ ಇದು ಕ್ಯಾನ್ಸಲೇಷನ್ ಪ್ಲ್ಯಾನಲ್ಲಿ ನಡೀತಾ ಇರುವಂತಹ ಟೂರು. ಪ್ಲ್ಯಾನ್ ಇದ್ದಿದೆ ಏನೋ, ಆದರೆ ಆಗ್ತಾ ಇರೋದೇ ಏನೋ. ಮೇಡಮ್ ಒಳ್ಳೆ ಹಣ್ಣು ಮಾರ್ತಾ ಇದ್ದಾರೆ, ಪಪ್ಪಾಯ, ಬಾಳೆಹಣ್ಣೆಲ್ಲ ವೆರಿ ನೈಸ್. ಇಲ್ಲಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ, ಬಟ್ ಕೊನೆಗೆ ಇಲ್ಲಿಗೆ ಬರೋಂಗಾಯ್ತು. ರೋಡಲ್ಲಿ ಹೇಳಿದ್ರು ನೀವು ಹೊರಟಿರುವಂತಹ ಜಾಗಕ್ಕೆ ಹೋಗೋಕ್ಕಾಗಲ್ಲ, ಇವತ್ತು ಲೇಟ್ ಆಗೋಯ್ತು, ನೀವು ಬೇರೆ ಎಲ್ಲರೂ ಹೋಗಿ ಇವತ್ತು ಅಂತ. ಅದಕ್ಕೆ ಇಲ್ಲಿಗೆ ಬಂದೆ. ಯಾವುದೋ ಫೇಮಸ್ ಹೋಟ್ಲು. ವಾವ್, ಈ ಶೆಫ್ದು ಫೇಮಸ್ ಹೋಟ್ಲ್ ಅನ್ಸುತ್ತೆ. ಹಾಂ, ಥರವಾದ ವಿಧ ವಿಧವಾದ ಊಟ ತಿಂಡಿಗಳು. ಇಲ್ಲೇನು ಇದು ಮೊಟ್ಟೆ ಹಿಂಗೆ ಕುದೀತಾ ಇದೆ, ಸಖತ್ತಾಗಿದೆ ಗುರು. ಇದು ತಿನ್ನಬೇಕು ಅನ್ನಿಸ್ತಾ ಇದೆ. ಶಾವಿಗೆನ ಬೇಯಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ರೀತಿಯ ಊಟ ತಿಂಡಿಗಳನ್ನ ಜೋಡಿಸಿರೋದನ್ನ ಇಲ್ಲಿ ನೋಡ್ಬೋದು ನೀವು. ಇವರೆಲ್ಲ ಟೇಕ್ ಅವೇ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ವೆರಿ ನೈಸ್. ಮೇಡಮ್, ವಾಟ್ ಈಸ್ ದಿಸ್ ಕೇಕ್? ರೈಸ್ ಕೇಕ್. ಹಾಂ, ಸ್ವೀಟ್. What is famous in your hotel? What is famous in this hotel? Oh, that one. That is the most famous one. ಎಲ್ಲದಕ್ಕಿಂತ ಫೇಮಸ್ ಅದಂತೆ ಇಲ್ಲಿ. Can I sit inside? Okay. ಒಳಗೆ ಹೋಗೋಣ, ತಿನ್ನೋಣ. ಫೇಮಸ್ ಆದ್ಮೇಲೆ ಟ್ರೈ ಮಾಡಲೇಬೇಕಲ್ವಾ. ಒಳಗೆ ಬಿಸಿ ಒಂದು 10 ಡಿಗ್ರಿ ಎಕ್ಸ್ಟ್ರಾ ಇದೆ. ಬಿಸಿ ಅನ್ನ ಪಾರ್ಸಲ್ ಮಾಡ್ತಾ ಇದ್ದಾರೆ. ಬನ್ನಿ ಎಲ್ಲ ಕೂತ್ಕೊಳ್ಳೋಣ, ಒಳ್ಳೆ ಸೀಟ್ ಹಿಡಿಯೋಣ. ಎಲ್ಲಿ ಜಾಗನ ಇಲ್ಲ ಅನಿಸ್ತದೆ. ಸಿಸ್ಟಮ್ ಹಂಗಲ್ಲ, ವಾಪಸ್ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬರ್ಬೇಕು. ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಒಳಗೆ ಕೂತ್ಕೋಬೇಕು. ಅಕ್ಕಿ ಶಾವಿಗೆಯನ್ನು ಪಾತ್ರೆಗೆ ಹಾಕೋತಾ ಇದ್ದಾರೆ. ಇದೇ ಇಲ್ಲಿಯ ಫೇಮಸ್ ಡಿಶ್ಶು. ಈ ಕಡೆ ಸಾಸೇಜನ್ನು ಕರೀತಾ ಇದ್ದಾರೆ. ಮತ್ತೆ ನಾನು ಬಂದೆ ಕ್ಯೂಗೆ. ಸೊ ಈಗ ನನಗೆ ನನ್ನ ಸರದಿ ಬಂತು. ಒಂದು ಕೇಕ್ ತೊಗೋತಾ ಇದ್ದೀನಿ. ವಾಟ್ ಇಸ್ ದ ನೇಮ್? ಮೀಕೋ ತೊಗೊಂಡೆ ಒಂದು. ಆ್ಯಂಡ್ ರೈಸ್ ಕೇಕ್. ಆ್ಯಂಡ್ ದಿಸ್ ಒನ್, ಓಕೆ. ವಾಟ್ ಈಸ್ ದಿಸ್? ಪೋರ್ಕ್. ಆ್ಯಂಡ್ ವಾಟ್ ಈಸ್ ದಿಸ್? ನೂಡಲ್ಸ್ ವಿತ್ ದಿಸ್ ಒನ್. ಓಕೆ, ಗಿವ್ ಮಿ ದಿಸ್. ಬೆಸ್ಟ್ ಸೆಲ್ಲರ್. ಯಾ, ವಾಟ್ ಈಸ್ ಬೆಸ್ಟ್ ಸೆಲ್ಲರ್? ಓಕೆ. ಸೊ ಬೆಸ್ಟ್ ಸೆಲ್ಲರ್ ಅಂತ ಇದು. ಹೆಂಗಿರುತ್ತೋ ಗೊತ್ತಿಲ್ಲ, ಟ್ರೈ ಮಾಡೋಣ. ನೋಡೋಕೆ ಮಾತ್ರ ಸಖತ್ತಾಗಿದೆ. ಇಲ್ಲಿಂದ ತೊಗೊಂಡು ಈ ಕಡೆ ಬರಬೇಕು. ಇಲ್ಲಿ ಹಣವನ್ನು ಕೊಟ್ಟು ತೊಗೊಂಡೋಗ್ಬೇಕು ಊಟವನ್ನು. 200 ರೂಪಾಯಿ ಆಯಿತು ಊಟಕ್ಕೆ. ಸೊ ಇದನ್ನು ತೊಗೊಂಡು ಒಳಗೆ ಹೋಗ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ 125 ಪೈಸೆ ಆಯಿತು. ಹೇಗೆ ಹೌಸ್ಫುಲ್ ಇದೆ ನೋಡಿ ರೆಸ್ಟೋರೆಂಟು. ಒಳ್ಳೆ ಸೀಟ್ ಸಿಕ್ತು. ಬನ್ನಿ ಸಬಿಯೋಣ. ಹೆಂಗಿರುತ್ತೋ ಗೊತ್ತಿಲ್ಲ. ಈ ಶೆಕೆಯಲ್ಲಿ ನಿಜವಾಗ್ಲೂ ಊಟ ಮಾಡಬೇಕು ಅನಿಸ್ತಾನೆ ಇಲ್ಲ. ಅಷ್ಟು ಬೆವರ್ತಾ ಇದ್ದೀನಿ. ಏನಾದ್ರು ಜ್ಯೂಸ್ ಕುಡ್ಕೊಂಡು ಆರಾಮಾಗಿರೋಣ ಅನಿಸ್ತಾ ಇದೆ. ಬೌಲ್ ಮಾತ್ರ ಚೆನ್ನಾಗಿದೆ, ಬಟ್ ದೊಡ್ಡದು ಜಾಸ್ತಿ ಆಗೋಯ್ತು ಅಂತ ಅನಿಸ್ತಾ ಇದೆ. ನೋಡಿ ಹೆಂಗಿದೆ ಅಂತ. ಸೂಪ್ ಇದೆ, ಫಸ್ಟ್ ಸೂಪ್ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ. ಖಾರವಾದ ಶಾವಿಗೆ ಪಾಯಸ ಅಂತ ಕರಿಬೋದು. ನೋಡಿ, ಕೇಸರಿ ವರ್ಣದ ನೂಡಲ್ಸು ಈ ರೀತಿ ಇದೆ. ತುಂಬ ಬಿಸಿ ಇದೆ. ವಾವ್, ನೂಡಲ್ಸ್ ಬ್ಯಾಲೆನ್ಸ್ ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸ್ವಲ್ಪ ಇವರು ಫಿಲಿಪಿನೋ ಜನಗಳು ಸಾಲ್ಟಿ ಫುಡ್ಡನ್ನು ತಿನ್ನೋಕೆ ಇಷ್ಟಪಡ್ತಾರೆ ಜಾಸ್ತಿ, ಸಿಹಿಗಿಂತ. ಅಂದರೆ ಸ್ವಲ್ಪ ಸಿಹಿ ಇರುತ್ತೆ, ಸಿಹಿ ಜೊತೆಗೆ ಸಾಲ್ಟಿ ಇರುತ್ತೆ. ಆ ರೀತಿ ಸ್ವಲ್ಪ ನಿಂಬೆಹಣ್ಣು ಎಣ್ಕೊಳ್ಳೋಣ, ಸ್ವಲ್ಪ ಸಾಲ್ಟ್ನೆಸ್ ಕಮ್ಮಿ ಆಗುತ್ತೆ. ಹಾಗೆ ಕೇಕನ್ನು ಟೇಸ್ಟ್ ಮಾಡಿಸಲಿಲ್ಲ ನಾನು ನಿಮಗೆ. ಅಯ್ಯೋ, ಇನ್ನೊಂದು ಸ್ಪೂನ್ ತರಲಿಲ್ಲ. ಇದೇ ಸ್ಪೂನಲ್ಲಿ ಟೇಸ್ಟ್ ಮಾಡೋಣ. ಕೇಕ್ ನೋಡಿ ಹೇಗಿದೆ ಅಂತ. ಅಕ್ಕಿಯಿಂದ ಮಾಡುವಂತಹ ಕೇಕು, ಅದರ ಮೇಲೆ ಕ್ಯಾರಮಲೈಸ್ ಮಾಡಿದ್ದಾರೆ. ಸ್ಟಿಕ್ಕಿ ಆಗಿದೆ ನೋಡ್ಬೋದು ನೀವು. ಸ್ಟಿಕ್ಕಿ ರೈಸ್. ಅಕ್ಕಿ ಅಷ್ಟೊಂದು ಸಿಹಿ ಇಲ್ಲ. ಇದ್ರ ಮೇಲೆ ಹಾಕಿದಾರಲ್ಲ ಈ ಕ್ಯಾರಮೆಲ್ಲು, ಅದು ತುಂಬ ಸಿಹಿ ಇದೆ.
ಸೊ ಅಕ್ಕಿ ಜೊತೆಗೆ ಮಿಕ್ಸ್ ಆದಾಗ ಪರ್ಫೆಕ್ಟ್ ಫ್ಲೇವರ್ ಬರ್ತಾ ಇದೆ. ಇವೆಲ್ಲ ಫಿಲಿಪಿನೋ ಸ್ಟ್ರೀಟ್ ಫುಡ್ ಅಂತ ಕರಿಬೋದು ನಾವು. ಗೊತ್ತಿತ್ತು ಫಿಲಿಪೀನ್ಸ್ ತುಂಬ ಸೆಕೆ ಜಾಗ ಅಂತ. ನಾನು ಕರ್ಚೀಫ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ನಮ್ಮಪ್ಪ ಪ್ರತಿ ದಿವಸನೂ ನೀಟಾಗಿರೋದು ಕ್ಲೀನಾಗಿರೋದು ಕರ್ಚೀಫ್ ತೊಗೋತಾರೆ. ಅದಕ್ಕೆ ನಮ್ಮ ಅಪ್ಪಂಗೆ ಹೇಳಿದೆ ಒಂದು 3-4 ಕರ್ಚೀಫ್ ಕೊಡಪ್ಪ ಅಂತ. ನಮ್ಮಪ್ಪ 10 ಕರ್ಚೀಫ್ ತೊಗೊಂಬಂದರು. ಅದಕ್ಕೆ ಹೇಳೋದು ಅಪ್ಪ ಅಂತ. ಒಂದು ಕೇಳಿದ್ರೆ 10 ಮಾಡ್ತಾರೆ ತಂದೆ ತಾಯಿರು. ನಾವೆಲ್ಲ ಪುಣ್ಯ ಮಾಡಿದ್ವಿ ಅದ್ಭುತವಾದ ತಂದೆ ತಾಯಿಯನ್ನು ಪಡೆಯೋದಕ್ಕೆ. ನಮಸ್ಕಾರ, ಧನ್ಯವಾದ. ಇವತ್ತು ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಅಂದರೆ ತಂದೆ ತಾಯಿಯ ಆಶೀರ್ವಾದನೇ ಕಾರಣ. ಯಾಕೆಂದರೆ ನಾನು 36 ವರ್ಷದವರೆಗೂ ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಏನೇನು ಮಾಡ್ಬೋದು ಎಲ್ಲ ಟ್ರೈ ಮಾಡಿದೆ, ಒಂದು ಕೈ ಹಿಡಿಲಿಲ್ಲ, ₹1 ದುಡ್ಡು ಮಾಡಲಿಲ್ಲ. ಮಾಡಿರೋ ದುಡ್ಡೆಲ್ಲ ಅದು ಇದು ಪ್ರಾಬ್ಲಮ್ ಆಗಿ ಕಳೆದೆ. 36ನೇ ವಯಸ್ಸಲ್ಲಿ ಕೋವಿಡ್ ಬಂದಾಗ ಕೂಡ ನಮ್ಮಪ್ಪ ತಿಂಗಳಿಗೆ ₹10,000 ದುಡ್ಡು ಹಾಕೋರು ನನ್ನ ಅಕೌಂಟ್ಗೆ 36ನೇ ವಯಸ್ಸಲ್ಲಿ. ಯಾಕೆ ಅಂತ ಅಪ್ಪನ ಕೇಳಿದೆ, ಯಾಕಪ್ಪ ಹಾಕಿದೆ ಅಂತ. ನನಗೆ ನಾಚಿಕೆ ಕೇಳೋದಕ್ಕೆ. ಕೋವಿಡ್ ಟೈಮಲ್ಲಿ ಕೆಲಸ ಇಲ್ಲ ಆ್ಯಕ್ಟ್ರೆಸ್ಗೆ, ಜೋಬಲ್ಲಿ ಕಾಸಿಲ್ಲ. ನಾನು ಅಪ್ಪನ ಕೇಳಿದೆ ಯಾಕೆ ಹಾಕಿದೆ ಅಂತ. ನನಗೆ ಗೊತ್ತು ನಿನ್ನ ಸಿಚುವೇಶನ್ನು, ನೀನು ದುಡಿತಿಯಲ್ಲ ವಾಪಸ್ ಹಾಕು ಅಂದರು. ಆಲ್ಮೋಸ್ಟ್ 1 ವರ್ಷ ನನಗೆ ಪ್ರತಿ ತಿಂಗಳು ₹10,000 ಪಾಕೆಟ್ ಮನಿ ಹಾಕಿದೆ ನಮ್ಮಪ್ಪ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿಯ ಪ್ರೀತಿಯನ್ನು ಅಕ್ನಾಲೇಜ್ ಮಾಡಿಲ್ಲ. ಆವಾಗ ಫುಲ್ ವೈಲ್ಡ್ ನಾನು. ಬಿಡು ಅಪ್ಪ ಅಮ್ಮ ಅವ್ರ ಡ್ಯೂಟಿ ಮಾಡಬೇಕು ಅಂತ. ಯಾಕೆ ಮಾಡಬೇಕು? ಅವ್ರಿಗೆ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಮಾಡ್ತಾರೆ ಅಂದರೆ ಅದು ನಿಷ್ಕಲ್ಮಶವಾದ ಪ್ರೀತಿ. ಅವ್ರು ಬಿಟ್ಟರೆ ಇನ್ನೊಬ್ಬರು ನಿಮ್ಗೆ ಯಾರೂ ಅಷ್ಟೇ, ನಿಮ್ಮ ಹೆಂಡತಿ ಆಗ್ಬೋದು, ನಿಮ್ಮ ನಿಮಗೆ ಮಕ್ಕಳಾದ್ರೂ ಕೂಡ ನಿಮ್ಮ ಮಕ್ಕಳು ನಿಮ್ಗೆ ಆ ಪ್ರೀತಿ ಕೊಡ್ತಾರೋ ಇಲ್ವೋ. ಈಗ ನಾನು ಪ್ರೀತಿ ಕೊಟ್ಟನೋ ಬಿಟ್ಟನೋ ನನಗಂತೂ ಗೊತ್ತಿಲ್ಲ. ನಾನು ಕೊಟ್ಟಿಲ್ಲ ರೀ. ನನ್ನ ಪ್ರಕಾರ ಏನು ಅವ್ರು ಕೊಟ್ಟಿರೋ 0.0000001% ಕೂಡ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಲೈಫ್ ಲಾಂಗ್ ನಾನು ಏನಾದ್ರು ಮಾಡಿದ್ರು ಕೂಡ. ಅದಕ್ಕೆ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದೀನಿ ನಂಗೆ, ನಾನು ಕೊನೆವರೆಗೂ ಅವ್ರ ಜೊತೆಗೆ ಇರ್ತೀನಿ ಅಂತ. ದೇಶ ಸುತ್ತಾಡ್ಬೋದು, ಎಲ್ಲಿ ಸುತ್ತಾಡ್ಬೋದು, ಅವ್ರ ಜೊತೆಗೆ ಒಟ್ಟಿಗೆ ಒಂದೇ ಮನೇಲಿ ಇರ್ತೀವಿ ಕಡೆವರೆಗೂ ಅನ್ನೋದು ನನ್ನ ನಿರ್ಧಾರ. ಬನ್ನಿ ಊಟ ಮಾಡೋಣ, ಸಾಕು ಎಮೋಷನ್. ಅದು ಕರ್ಚೀಫಿಂದ ಶುರುವಾಗಿದ್ದು. ಲವ್ ಯು ಅಪ್ಪ. ಕ್ಯಾಮ್ರಾ ಎಲ್ಲಿಂದ ಹುಡುಕ್ತಾ ಇರಿ. ಕ್ಯಾಮ್ರಾಗೆ ಮಾತಾಡ್ತಾ ಇರೋದೇ ಮರ್ತೋಗಿದ್ದೀನಿ. ಅಂದರೆ ಇದು ರಿಯಲ್ ವ್ಲಾಗಿಂಗು. ಕ್ಯಾಮ್ರಾನೇ ಮರೆತು ಮಾತಾಡ್ತಾ ಇದ್ದೆ, ಆಮೇಲೆ ಕ್ಯಾಮ್ರಾ ಹುಡುಕ್ತಾ ಇರಿ. ಎಲ್ಲೋ ಇದ್ದರೆ ಕ್ಯಾಮ್ರಾ ಯಾರೋ ಎತ್ಕೊಂಡ್ಬಿಟ್ರ ಅಂತ. ಮೊಟ್ಟೆ ಇದೆಯಲ್ಲ, ಮೊಟ್ಟೆಯನ್ನು ಹೊಡೆದ್ರೆ ಅದರ ಯಾಕ್ ಮಿಕ್ಸ್ ಆಗುತ್ತಲ್ಲ, ಅವಾಗ ಇನ್ನೂ ಸಖತ್ತಾಗಿರುತ್ತೆ ರುಚಿ. ಆಹಾ ನೋಡಿ, ಊಟ ಮಾಡಲಿಲ್ಲ ಗುರು, ಸ್ಟೀಮ್ ರೂಮಲ್ಲಿ ಕೂತಿದ್ದೆ. ಬೇರೆ ಒರ್ಸ್ಕೊಂಡು ಸಾಕಾಯ್ತು. ಅಯ್ಯಪ್ಪ. ಫೈನಲಿ ಒಂದು ಮಾರ್ಕೆಟ್ ಸಿಕ್ತು. ಶಾಪಿಂಗ್ ಮಾಡೋಂತಹ ಮಾರ್ಕೆಟು, ಊಟ ತಿಂಡಿ ಮಾಡೋಂತಹ ಮಾರ್ಕೆಟು, ಒಂದು ಹೊಸ ಫಿಲಿಪಿನೋ ಕಲ್ಚರ್ನ ಲೋಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಂತಹ ಮಾರ್ಕೆಟು. ಖಂಡಿತ ರೆಕಮೆಂಡ್ ಮಾಡ್ತೀರಿ ಈ ಮಾರ್ಕೆಟ್ಗೆ ಬರೋದಕ್ಕೆ. ಬ್ರೋ, ವಾಟ್ ಈಸ್ ದ ನೇಮ್ ಆಫ್ ದ ಮಾರ್ಕೆಟ್? ದಿಸ್ ಮಾರ್ಕೆಟ್ ಕ್ಯಾಪೋ 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 ಮಾರ್ಕೆಟ್. ಕ್ಯಾಪೋ 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 ಮಾರ್ಕೆಟ್. ಫಿಲಿಪೀನ್ಸ್ ಅಲ್ಲಿ ಈ ಒಂದು ಡಿಶ್ನ ನೀವು ತಿಂದ್ರೆ ನಾನು ನಿಮಗೆ ಕೊಡ್ತೀನಿ ₹100. ಯಾಕಪ್ಪ ಅಂದ್ರೆ ಇಲ್ಲಿಯ ಜನಗಳು ಯಾವ್ಯಾವ ಅನಿಮಲ್ದೋ ಪ್ರಾಣಿಗಳದೋ ಲಿವರ್ನ ಎಣ್ಣೆಯಲ್ಲಿ ಕರ 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 ಕರೆದು, ಒಂದು 20 ದಿವಸದ ಎಣ್ಣೆ ಇದು ಮೋಸ್ಟ್ಲಿ. ಆ ಎಣ್ಣೆಯಲ್ಲಿ ಲಿವರ್ನ ಕರೆದು ಕರ 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 ಮೇಡಮ್, ವಾಟ್ ಈಸ್ ಕರಕರ ಅಂತ ಕೇಳ್ತಾರೆ. ಕರಕರ ಮೀನ್ಸ್ ಕರಕರ ಕರಕರ. ಇಲ್ಲಿ ನೋಡಿ, ಇಲ್ಲಿ ಈ ತರ ಲಿವರ್ನ ಕರೆದಿಡ್ತಾರೆ, ಅದರೊಳಗೆ ಸಾಸ್ ಹಾಕೊಂಡು ತಿನ್ನೋದು. ಇಲ್ಲಿ ಬೇರೆ ಬೇರೆ ತಿಂಡಿಗಳು, ಎಣ್ಣೆಯಲ್ಲಿ ಕರಿಯುವಂಥ ತಿಂಡಿಗಳು. ಯಪ್ಪ, ಚಾನ್ಸೇ ಇಲ್ಲ. ನೋಡಿ ಕೆಳಗಡೆ ಸ್ಪೆಷಲ್ ನಾ ಇದೆ, ಮೇಡಮ್ ತಿಂತಾ ಇದ್ದಾರೆ ಇವಾಗ ಲಿವರ್ನ. ಅಂದರೆ ಇಲ್ಲಿ ಜನಗಳಿಗೆ ಲಿವರ್ ಅಂದರೆ ತುಂಬ ಇಷ್ಟ ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಸಾಸ್ ಹಾಕೋತಾರೆ ಇವಾಗ. ಗುಡ್. ಆಹಾ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇದೆ ಅದರಲ್ಲಿ. ಅದ್ಕೊಂಡು ತಿನ್ನೋದು ಇವಾಗ. ಯು ಲೈಕ್ ದಿಸ್ ಮೇಡಮ್?
ದಿಸ್ ಇಸ್ ಯರ್ ಫೇವ್ರೆಟ್. ಓಕೆ, ಎಮ್ಮಿ ಅಂತೆ ಬೀದಿ ಊಟಗಳು ಯಾವಳು ಎಮ್ಮಿ. ಇದು ಗಂಜಿ ಅನ್ನ, ಟೋಫು, ನೂಡಲ್ಸು. ಅಣ್ಣ ಸರಿಯಾಗಿ ಬಾರಿಸ್ತಾ ಇದ್ದಾನೆ ಪೋರ್ಕ್ನ. ಇದೇನೋ ಹೂವಿನ ಥರ ಇದೆ. ಐ ಲವ್ ಯುವರ್ ಡ್ರೆಸ್ ಮ್ಯಾನ್. ಲಂಗ ಹಾಕೊಂಡ್ಬಿಟ್ಟಿದ್ದಾನೆ ಹುಡುಗ. ವಾಟ್ ಈಸ್ ದಿಸ್ ಕಾಲ್ಡ್, ಡ್ರೆಸ್ಸಿಂಗ್ ಕಾಲ್ಡ್? ಐ ಲೈಕ್ ಯುವರ್ ಡ್ರೆಸ್, ಇಟ್ಸ್ ಅಮೇಸಿಂಗ್ ಡ್ರೆಸ್. ಇವರೇನೋ ಬಾಬಾ ಥರ ಶಿವಮಣಿ ಎಲ್ಲ ಹಾಕೊಂಡಿದ್ದಾರೆ. ಆರ್ ಯು ಗೇ? Pansexual. Pansexual. What is pansexual? I like people regardless of their gender. You like? I like people regardless of their gender. ನಿಜವಾದ ಮಾನವ. ಯಾಕೆ ಅಂದ್ರೆ ಇವನಿಗೆ ಎಲ್ಲರೂ ಇಷ್ಟ ಅಂತ. ಯು ಲೈಕ್ ಎವ್ರಿಬಡಿ. ದಟ್ ಮೀನ್ಸ್ ಗರ್ಲ್, ಬಾಯ್, ಗೇ, ಲೆಸ್ಬಿಯನ್, ಡಸ್ ನಾಟ್ ಮ್ಯಾಟರ್. ಯು ಲೈಕ್ ಎವ್ರಿಬಡಿ. ವಾವ್, ವಿಶ್ವ ಮಾನವ ಅಂದ್ರೆ ಇವನೇ ಗುರು. ಯು ಆರ್ ಟ್ರೂ ಹ್ಯೂಮನ್ ಬಿಕಾಸ್ ಯು ಲೈಕ್ ಎವ್ರಿಬಡಿ. ಅಂಡ್ ಐ ಲವ್ ಯುವರ್ ಡ್ರೆಸ್. ವಾವ್, ಈ ಕಣ್ಗಳಲ್ಲಿ ಇನ್ನು ಏನೇನ್ ನೋಡ್ಬೇಕು ಗುರು. ತಪ್ಪು ಅಂತಲ್ಲ, ಒಳ್ಳೆ ರೀತಿಯಲ್ಲಿ ಅಲ್ವಾ? ಎಲ್ಲರೂ ಒಂದೇ ಜಗತ್ತಲ್ಲಿ. ಆ ಮನುಷ್ಯ ಹೇಳಿದ ಒಳ್ಳೆ ಮಾತು. ನಾನು ಎಲ್ಲ ರೀತಿಯ ಜನಗಳನ್ನ ಇಷ್ಟಪಡ್ತೀನಿ. ಅದಕ್ಕೆ ನಾನು ಪ್ಯಾನ್ಸೆಕ್ಶುವಲ್ ಅಂತ ಹೇಳ್ದ. ನಾನು ಕೇಳಿರಲಿಲ್ಲ ಇದನ್ನ, ಪ್ಯಾನ್ಸೆಕ್ಶುವಾಲಿಟಿ ಹೊಸ ಟರ್ಮಿನಾಲಜಿ. ಬಟ್ಟೆ ಅಂಗಡಿಲಿ ಅಡುಗೆನ ನೋಡಿ, ಇದು ಬಟ್ಟೆ ಅಂಗಡಿ. ಇಲ್ಲಿ ಬಟ್ಟೆ ಮಾರ್ತಾ ಇದ್ದಾರೆ ಪಕ್ಕದಲ್ಲೇ. ಆರ್ ಯು ಕ್ಲೋತ್ ಶಾಪ್, ಆರ್ ಯು ಫುಡ್ ಶಾಪ್? ಯುವರ್ ಕ್ಲೋತ್ ಶಾಪ್. You are a cloth and food shop. I have never seen a cloth and food shop in my life. You are the first cloth and food shop I'm seeing. It's your first time to see it? Yeah, of course. ಜಗತ್ತಲ್ಲಿ ಎಲ್ಲಿ ನೋಡಕ್ ಸಿಗುತ್ತೆ? ಇಲ್ಲ ಬಟ್ಟೆ ಅಂಗಡಿ ಇರುತ್ತೆ, ಇಲ್ಲ ಊಟದ ಅಂಗಡಿ ಇರುತ್ತೆ. ಇಲ್ಲಿ ಬಟ್ಟೆ ಅಂಗಡಿ ಜೊತೆ ಊಟದ ಅಂಗಡಿ. ಯಾವ ತರ ಗುರು ಇದು? ಫಿಲಿಪೀನ್ ವೆರಿ 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 ಡಿಫರೆಂಟ್ ಕಂಟ್ರಿ. ಓ ತಾತ ಗಲಾಟೆ ಮಾಡ್ತಾ ಇದ್ದಾನೆ. ಫಿಲಿಪೀನ್ಸ್ ದೇಶದ ಕ್ಯಾಪೋ ಮಾರ್ಕೆಟ್ನಲ್ಲಿ ಜನರು ಮಾವಿನಕಾಯಿನ ಹೇಗೆ ಕಟ್ ಮಾಡಿ ಮಾರ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನೀವು ನೋಡ್ತಾ ಇದ್ದೀರಾ ಫಿಲಿಪೀನ್ಸ್ ದೇಶದ ಮಾವಿನಕಾಯಿಯನ್ನ. ಇಲ್ಲಿ ನನಗೆ ಆಡಿಯನ್ಸ್ ಇದ್ದಾರೆ. ಹಾಯ್ ಬ್ರೋ, ವಾಟ್ಸಪ್. ಇಲ್ಲಿ ನೋಡಿ, ಇಲ್ಲಿ ಮಾವಿನಕಾಯಿ ಹೆಂಗೆ ಕಟ್ ಮಾಡ್ತಾರೆ ಅಂತ. ಸಕ್ಕದಾಗಿ ಕಟ್ ಮಾಡ್ತಾರೆ. ಕಟ್ ಮಾಡಿದ ನಂತರ ಉಪ್ಪು ಖಾರವನ್ನು ಈ ರೀತಿ ಹಾಕಿ ಕೊಡಲಾಗುತ್ತೆ. ಇವರಿಗೆ ಮೇಜರ್ ಆಡಿಯನ್ಸ್ ಹೆಣ್ಮಕ್ಳು. ಯಾಕಂದ್ರೆ ಹೆಣ್ಮಕ್ಳಿಗೆ ಹುಳಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇದು ಸಿಕ್ಕಾಪಟ್ಟೆ ಹುಳಿ ಇರುತ್ತೆ. ವೆರಿ ಸವರ್, ರೈಟ್? ವೆರಿ ಸವರ್. No? Why? Means like this. Asim. ತಿಂದ್ರೆ ಮೈಯೆಲ್ಲ ನಡ್ಕೋಬಿಡುತ್ತೆ. ಅಲ್ಲಿ ನೋಡಿ, ನಾನು ನೋಡಿ ನಗ್ತಾ ಇದ್ರೆಲ್ಲ ಹೆಣ್ಮಕ್ಳು. ಏನು ಮಾಡ್ತಾ ಇದ್ದಾರೆ ನನ್ನ ಕ್ಯಾಮ್ರಾ ಇಟ್ಕೊಂಡು ಅಂತ. ಇಲ್ಲಿ ದ್ರಾಕ್ಷಿ ಮಾಡ್ತಾ ಇದ್ದಾರೆ. ಬ್ರದರ್ ಒಳ್ಳೆ ಹೂವಿನ ರೀತಿಯಲ್ಲಿ ಮಾವಿನಕಾಯಿಯನ್ನ ಕಟ್ ಮಾಡ್ತಾರೆ. ವಾವ್, ಸೊ ನೈಸ್ಲಿ ಯು ಕಟ್ ಬ್ರೋ. ಅದಕ್ಕೆ ಬೇಕಾಗಿರೋ ಮಸಾಲೆ. ವಾವ್, ಈಗ ನೋಡಿ ಎಕ್ಸಾಕ್ಟ್ಲಿ ಒಂದು ಹೂವಿನ ಆಕಾರದಲ್ಲಿ ಮಾವಿನಕಾಯಿಯನ್ನ ಕಟ್ ಮಾಡ್ತಾ ಇರುವಂತಹ ಭೂಪ. ಮಾರ್ಕೆಟ್ ಯಾವ ಥರ ಇದೆ ಒಂದ್ಸಲಿ ಕಣ್ಣಾಯಿಸ್ಬೋದು. ಸಿಕ್ಕಾಪಟ್ಟೆ ಬ್ಯುಸಿ ಮಾರ್ಕೆಟು. ಬ್ಯುಸಿ ಮಾರ್ಕೆಟಲ್ಲಿ ಮಾವಿನಕಾಯಿ ಮಾರ್ತಾರೋ ಯುವಕ 50 ಅಂದರೆ 75 ರೂಪಾಯಿ ಒಂದು ಮಾವಿನಕಾಯಿ ಮಾರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೆ ಉಪ್ಪು ಖಾರವನ್ನು ಈ ರೀತಿ ಹಾಕಿ ಕೊಡಲಾಗುತ್ತೆ. ಇಲ್ಲಿ ನೋಡಿ ಬ್ರದರು ಗಿಮಿ ಮೈಕ್ ಇಟ್ಕೊಂಡು ಶೂ ಮಾರ್ತಾ ಇದ್ದಾರೆ. ಎಲ್ಲರನ್ನು ಮೈಕ್ ಇಟ್ಕೊಂಡು ಕರೀತಾ ಇದ್ದಾರೆ, ಬನ್ನಿ 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 ಬನ್ನಿ, ಶೂ ತಗೊಳ್ಳಿ, ಚಪ್ಪಲಿ ತಗೊಳ್ಳಿ ಅಂತ. ಓಕೆ, ಆಲ್ ದಿ ಬೆಸ್ಟ್. Dalawa yung 150 lang kaya, sige. ಗಂಟೆ ಹೊಡಿತಾರೆ ಇವಾಗ ಐಸ್ ಕ್ರೀಮ್ ಮಾಡೋದಕ್ಕೆ. ಫಾರ್ ಐಸ್ ಕ್ರೀಮ್, ಫಾರ್ ಐಸ್ ಕ್ರೀಮ್. ಗಂಟೆ. ಓ ಗುಡ್. ನೋಡಿ, ಐಸ್ ಕ್ರೀಮ್ ಅಂಗಡಿ ಗಂಟೆ ಹೊಡಿತಾ ಇದ್ದಾನೆ. ವೆರಿ ಗುಡ್. ಇದೇನ್ ಗುರು ಇದು? ವಾಟ್ ಇಸ್ ದಿಸ್? ಫ್ಲವರ್ ರಿಯಲ್? From Baguio. Never rusty. ಫ್ರಮ್ ಬೇರ್? Baguio. ಹೆಂಗಿದೆ ನೋಡ್ರಿ ಹೂವ ಇದು. Flower. ಸಕ್ಕ ಒಳ್ಳೆ ಪ್ಲಾಸ್ಟಿಕ್ ಹೂವ ತರ ಇದೆ. ಪ್ಲಾಸ್ಟಿಕ್? ಪ್ಲಾಸ್ಟಿಕ್? No. ರಿಯಲ್? Yeah. ಇದು ಯಾವ ರಿಯಲ್ ಫ್ಲವರ್ ಇದು? ಪ್ಲಾಸ್ಟಿಕ್ ತರ ಇದೆ. ದೇವರಿಗೆ ಫಾರ್ ದ ಜೀಸಸ್. ಅಜ್ಜಿ ಜ್ಯುವೆಲರಿ ಮಾರ್ತಾ ಇದ್ದಾರೆ. ಥೈಲ್ಯಾಂಡ್ ಇಂದ ತರಿಸ್ತಾರಂತೆ ಇದನ್ನೆಲ್ಲ.
ತರಿಸಿ 3ಕ್ಕೆ 100 ರೂಪಾಯಿಗೆ ಮಾರ್ತಾ ಇದ್ದಾರೆ, ಅಂದರೆ 100 ಪೈಸೋಗೆ, 1ಕ್ಕೆ 35ಕ್ಕೆ ಮಾರ್ತಾ ಇದ್ದಾರೆ. ಅಜ್ಜಿ ಒಳ್ಳೇದಾಗಲಿ ನಿಮಗೆ. ಬ್ರೋ ನೋಡಿ ಖತರ್ನಾಕ್ ಆಗಿದ್ದಾರೆ. ವೆರಿ ಗುಡ್ ಲುಕ್ ಬ್ರೋ, ಯು ಹ್ಯಾವ್ ಗುಡ್ ಲುಕ್. ಇನ್ನೊಂದು ಡೆಲಿಕೆಸಿ ಇಲ್ಲಿ ಬನ್ ಒಳಗೆ ಐಸ್ ಕ್ರೀಮ್ ಹಾಕೊಡೋದು. Avocado, queso. ಅವಕಾಡೋ ಆ್ಯಂಡ್ ಕ್ಯಾಸೋ ಇವೆರಡು ಐಸ್ ಕ್ರೀಮ್ಸ್ನ ಬನ್ ಒಳಗೆ ಹಾಕೊಡ್ತಾರೆ. ಓಕೆ ಓಕೆ, ವಾಟ್ ಈಸ್ ಇಟ್ ಕಾಲ್ಡ್, ನೇಮ್ ಆಫ್ ಇಟ್? ಐಸ್ ಕ್ರೀಮ್ ಬನ್. ಓಕೆ ಓಕೆ, ಬಿಸ್ಲಲ್ವಾ, ಛತ್ರಿ ಇಟ್ಕೊಂಡು ಐಸ್ ಕ್ರೀಮ್ ಬನ್ ತಿಂತಾರೆ ಎಲ್ಲರೂ. ಎಷ್ಟು ಐಸ್ ಕ್ರೀಮ್ ಹೋಗ್ತಾರೆ, ದಟ್ಸ್ ಅ ಲಾಟ್ ಆಫ್ ಐಸ್ ಕ್ರೀಮ್, ಲಾಟ್ ಆಫ್ ಐಸ್ ಕ್ರೀಮ್. ಹೌ ಮಚ್ ಪೆಸೋ? ಹೌ ಮಚ್ ಪೆಸೋ? ಕೇಳಲಿಲ್ವಂತೆ ರೇಟ್ ಎಷ್ಟು ಅಂತ. 30 pesos. What do? You work in the hospital? No, I'm a student. Student? Nursing? Dentistry. Dentistry? Okay, very nice. Best wishes to you. ಈ ದೇಶದಲ್ಲಿ ನರ್ಸಿಂಗ್ ಸ್ಟೂಡೆಂಟ್ಸ್ ತುಂಬ, ಇಡೀ ವಿಶ್ವದಲ್ಲಿ ಭಾರತ ದೇಶ 2ನೇದೋ 3ನೇ ಪೊಸಿಷನಲ್ಲಿದೆ ನರ್ಸಿಂಗಲ್ಲಿ. ಆದರೆ ಫಿಲಿಪೀನ್ಸು ನಂಬರ್ 1 ಪೊಸಿಷನಲ್ಲಿದೆ. ವಿಶ್ವದ ಎಲ್ಲ ಕಡೆಗೂ ನರ್ಸ್ಗಳನ್ನು ಕಳಿಸ್ಕೊಡೋರು ಇವರೇ. ಸೊ ಈ ದೇಶದಲ್ಲಿ ನರ್ಸಿಂಗ್ ಸ್ಕೂಲ್ಸು ಮತ್ತು ನರ್ಸಿಂಗ್ ಹಾಸ್ಪಿಟಲ್ಸು ತುಂಬಾ ಜಾಸ್ತಿ ಇದೆ. ಅಂದರೆ ನರ್ಸಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಮಾಡೋದಕ್ಕೆ ತುಂಬ ಜಾಸ್ತಿ ಅವಕಾಶ. ಮತ್ತು ಈ ದೇಶದಿಂದ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಯುರೋಪು, ಅಮೇರಿಕಾ, ಇನ್ನೂ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ ಇಮಿಡಿಯೇಟಾಗಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಬಟ್ ಇಲ್ಲೂ ಇದ್ದಾರೆ, ಇವರೆಲ್ಲ ಮೋಸ್ಟ್ಲಿ ನರ್ಸಿಂಗ್ ಸ್ಟೂಡೆಂಟ್ಸ್ ಇರಬೇಕು. ಆರ್ ಯು ನರ್ಸಿಂಗ್ ಸ್ಟೂಡೆಂಟ್ಸ್? ನರ್ಸಿಂಗ್, ಹಾಂ ನೋಡಿ ಎಲ್ಲರೂ ನರ್ಸಿಂಗ್ ಸ್ಟೂಡೆಂಟ್ಸ್. ವಾಟ್ ಈಸ್ ದಿಸ್ ಅಂಕಲ್? ಸ್ನೇಕಾ? ಹಾವಿನ ಎಣ್ಣೆ ಅಂತ. ಶೋ ದ ಸ್ನೇಕ್. ಶೋ ಮೀ. ಡೂ ಲೈಕ್ ದಿಸ್. ನೋಡ್ರಿ ಇಲ್ಲಿ, ಹೌದ್ರಿ, ಹಾವನ್ನೇ ಹಾಕ್ಬಿಟ್ಟಿದ್ದಾನೆ ಒಳಗೆ. ಇದು ಎಷ್ಟೋ ದೇಶದಲ್ಲಿ ಬ್ಯಾನ್. ಇದು ಪೊರೆ, ಇದು ಹಾವು. ವೈ? Right for the body. You are. Why they use this? Yeah. Why? For pain. Yeah, pain. Right. Go away? Yeah. Oh. Comfort for you. No, later. I'll come back. But it is crazy, uncle. ಏನೋ ಎಣ್ಣೆ ಹಾಕಿ ಅಲರ್ಜಿ ಆಗ್ಬಿಟ್ರೆ ಕಷ್ಟ ಆಗ್ಬಿಡೋದು, ಅದಕ್ಕೆ ಬೇಡ ಅಂದ. Press it point. Look. Okay. Point. Your price is one. Who? You do? Yeah? Show me. ನೋಡಿ ಇವರು ಆಕ್ಯುಪ್ರೆಷರ್ ಪಾಯಿಂಟ್ ಮಾಡ್ತಾರಂತೆ. ಅಯ್ಯೋ, ಇದು 200 ಪೈಸೋ, ಇದು 300 ಪೈಸೋ. ಅಂದರೆ ಇದು 300 ರೂಪಾಯಿ, ಇದು 350 ರೂಪಾಯಿ. ಓಕೆ. Buy. Buy and then you have to do massage. Yeah. ಓಕೆ. ಅಂಕಲ್ ಮಸಾಜ್ ಮಾಡ್ತಾರಂತೆ. ಅಯ್ಯಪ್ಪ, ಭಯಾನಕ ಕಷ್ಟ ಆಗಿದೆ ಅಂತ ತಾತ ಕೈ ಹಾಕಿ ಅಮುಕ್ತಾ ಇದ್ದಾರೆ. ಅಯ್ಯೋ ತಾತ, ಯು ವೆರಿ Down. ಹಾಂ Down. I play you. I massage you. ಹಾಂ I massage ಹೌ ಡು ಯು ಮಸಾಜ್? your body. ಶೋ ಮೀ. ಓಕೆ, 500 ಪೈಸೋ ಕೊಡ್ಬೇಕಂತೆ, ಅಂದರೆ 750 ರೂಪಾಯಿ ಕೊಟ್ಟರೆ ಮಸಾಜ್ ಮಾಡ್ತಾರಂತೆ. ಅಂಕಲ್, ವಾಟ್ ಆರ್ ಯು ಡೂಯಿಂಗ್ ಅಂಕಲ್? Yeah. 500 ಯು ಆರ್ ಆಸ್ಕಿಂಗ್ ಮೀ, ಇಟ್ ಇಸ್ ಜಸ್ಟ್ ಟು ಟಚ್ ಮೈ ಹ್ಯಾಂಡ್. ಥ್ಯಾಂಕ್ ಯು. ಅಂದರೆ ಪಾಪ ಸ್ಟ್ರಾಂಗ್ ಇದ್ದಾರೆ, ಏನೋ ಕಲ್ತಿರ್ತಾರೆ. ಬಟ್ ರೋಡಲ್ಲಿ ಸಡನ್ನಾಗಿ 500 ಪೈಸೋ ಕೊಡು ಮಸಾಜ್ ಮಾಡ್ತೀನಿ ಅಂದರು. ಬೇಡ ಅಂತ ಹೇಳಿದೆ. ಇಲ್ಲೊಂದು ಅಂಗಡಿ ನೋಡಿ, ರೋಡ್ ಸೈಡಲ್ಲಿ ಇವರು ಹೇರ್ ಎಕ್ಸ್ಟೆನ್ಷನ್ಸು ಮತ್ತು ವಿಚಿತ್ರವಾದ ಜ್ಯುವೆಲರಿನ ಕೊಡ್ತಾ ಇದ್ದಾರೆ. ಹಾಗೆ ವಾಚ್ ರಿಪೇರಿ ಕೂಡ ಮಾಡ್ತಾರೆ. ಈ ಥರ ಬೇರೆ ಬೇರೆ ಕೂದಲುಗಳು ಇಟ್ಕೊಂಡಿದ್ದಾರೆ ಇವ್ರು, ಮಾಡ್ಕೊಂಡಿದ್ದಾರಲ್ಲ, ಈ ಥರ ಹೇರ್ ಎಕ್ಸ್ಟೆನ್ಷನ್ ಮಾಡ್ತಾರೆ. ಈ ಕ್ರೇಜಿ ಮಾರ್ಕೆಟ್ ಅನುಭವ ಇಲ್ಲಿಗೆ ಮುಗಿಯುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗಂತೂ ಪರ್ಸ್ನಲಿ ಈ ವಿಡಿಯೋ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಗುರು. ಆಹಾ, ತುಂಬಾ ಖುಷಿ ಆಯಿತು. ಈಗ ಬೇರೆ ಕಡೆ ಮುಂದೆ ಹೋಗ್ತಾ ಇದ್ದೀನಿ. ವಾಟ್ಸಾಪ್ ಮತ್ತೆ ಸಿಗೋಣ ಇನ್ನೊಂದು ಅತ್ಯದ್ಭುತವಾದ ವಿಡಿಯೋದಲ್ಲಿ, ಇನ್ನೊಂದು ಅತ್ಯದ್ಭುತವಾದ ಜಾಗದಿಂದ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ವಿದ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ಜೈ ಹಿಂದ್.
getting ready. Getting ready at the dance floor. So turn the lights on. You know just what we're here for. We're moving like a wolf pack. Feel the bass attack. Feelings growing strong. So turn the lights on. You know just what we're here for. Let's lose control. We don't care.